ಬಸ್ಸು ಇನ್ಫೋ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದಿದ್ದೀನಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ. ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಕರ್ನಾಟಕ ಬ್ಯಾಂಕ್ ಅವರು ಜಾಬ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದು 20th ನವೆಂಬರ್ ಅಂದರೆ ಈ ಮಂತ್ 20ನೇ ತಾರೀಕು ಬಿಟ್ಟಿದ್ದಾರೆ. ಅದು ಕರ್ನಾಟಕ ಬ್ಯಾಂಕ್. ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಂಕ್ ಅವರು ಜಾಬ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ಜಾಬ್ ರೋಲ್ ಬಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ, ಅಂದರೆ ಕ್ಲರ್ಕು. ಇದು ಅಕ್ರಾಸ್ ಇಂಡಿಯಾ ಇದೆ ಜಾಬು. ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು ಮಿನಿಮಮ್ ಗ್ರ್ಯಾಜುಯೇಷನ್ ಮುಗಿಸಿರಬೇಕು, BCom BBA BCA ಆ ಥರ ಏನಾದರೂ. ಮತ್ತು ಯಾರಾದರೂ ಇನ್ನೂ ಎಕ್ಸಾಮ್ ಬರೆದಿದ್ದೀರಾ ಮತ್ತು ಇನ್ನೂ ರಿಸಲ್ಟ್ ಬಂದಿಲ್ಲ, ಅವ್ರು ಇದಕ್ಕೆ ಎಲಿಜಿಬಿಲಿಟಿ ಆಗೋಲ್ಲ. ಮತ್ತು ಇನ್ನೂ ಯಾರು ಡಿಗ್ರಿ ಓದ್ತಿದ್ದೀರಾ ಅವರು ಇದಕ್ಕೆ ಎಲಿಜಿಬಿಲಿಟಿ ಆಗೋಲ್ಲ. ಆ್ಯಸ್ ಆಫ್ ನೌ ಇವತ್ತಿನವರೆಗೂ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಇದಕ್ಕೆ ಮಿನಿಮಮ್ ಏಜ್ ಬಂದು 26 ಇಯರ್ಸ್, ಬರೀ ಇಂಡಿಯನ್ ಆಗಿರಬೇಕು. ಜಾಬ್ಗೆ ಸ್ಯಾಲ್ರಿ ಬಂದು 24,050 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಮತ್ತು ಯಾವ್ದಾದ್ರು ಮೆಟ್ರೋ ಸಿಟೀಸಲ್ಲಿ ಏನಾದ್ರು ಜಾಬ್ ಆಯಿತು ಅಂದರೆ, ಈಗ ಬೆಂಗಳೂರು ಡೆಲ್ಲಿ ಆ ಥರ ಏನಾದ್ರು ಮೆಟ್ರೋ ಸಿಟಿಲಿ ಜಾಬ್ ಆಗ್ತು ಅಂದರೆ ನಿಮಗೆ 59,000 ಪರ್ ಮಂತ್ CTC ಇರುತ್ತೆ. ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಆಗಬೇಕು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಕೊಬೋದು. ಮತ್ತು ಇದಕ್ಕೆ ಎಕ್ಸಾಮಿನೇಷನ್ ಫೀ ಏನಿರುತ್ತೆ ಅಂದರೆ, ಜನರಲ್ ಅನ್ರಿಸರ್ವ್ಡ್ OBC ಕ್ಯಾಟಗರಿಗೆ 700+ ಟ್ಯಾಕ್ಸಸ್ ಇರುತ್ತೆ, ಮತ್ತು SC STಗೆ 600+ ಟ್ಯಾಕ್ಸಸ್ ಇರುತ್ತೆ. ನಿಮಗೆ ಇದು ಒನ್ಸ್ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಆನ್ಲೈನ್ ಟೆಕ್ಸ್ಟ್ ಯಾವಾಗಿರುತ್ತೆ ಅಂದರೆ 15/12/24 ಅಂದರೆ ಇದೇ ವರ್ಷ ಡಿಸೆಂಬರ್ 15ನೇ ತಾರೀಕು ಇರುತ್ತೆ. ನಿಮಗೆ ಟೆಸ್ಟು ಎಕ್ಸಾಮ್ ಲೊಕೇಶನ್ ಬಂದು ಬೆಂಗಳೂರು, ಚೆನ್ನೈ, ಮುಂಬೈ, ನ್ಯೂ ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ, ಪುಣೆ, ಮ್ಯಾಂಗ್ಳೂರು, ಧಾರವಾಡ, ಹುಬ್ಳಿ, ಮೈಸೂರು, ಶಿವಮೊಗ್ಗ, ಕಲಬುರಗಿ ಇಷ್ಟು ನಿಮಗೆ ಎಕ್ಸಾಮಿನೇಷನ್ ಲೊಕೇಶನ್ಸ್ ಆಗಿರುತ್ತೆ. ನೀವೇನಾದರೂ ಎಕ್ಸಾಮಿನೇಷನ್ ಪಾಸ್ ಆದ್ರಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಇಂಟರ್ವ್ಯೂ ಇರುತ್ತೆ. ಅದು ಮೇನ್ ಬ್ರ್ಯಾಂಚಲ್ಲಿ ಬ್ಯಾಂಕ್ ಹೆಡ್ ಆಫೀಸಲ್ಲಿ, ಅದು ಮಂಗಳೂರು ಅಥವಾ ಎನಿ ಅದರ್ ಲೊಕೇಶನ್ಸು. ಮತ್ತು ಏನಾದರೂ ನೀವು ಅದು ಇಂಟರ್ವ್ಯೂಯಲ್ಲೂ ಸೆಲೆಕ್ಟ್ ಆದರೆ ನೀವು ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಒಂದು ಟ್ರೈನಿಂಗ್, ಬ್ಯಾಂಕ್ ಸ್ಟಾಫ್ ಟ್ರೈನಿಂಗ್ ಕಾಲೇಜಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಅದು ಕೂಡ ಮಂಗಳೂರಲ್ಲಿ ಅಥವಾ ಎನಿ ಅದರ್ ಸ್ಟೇಟ್, ಅದು ಮೆನ್ಷನ್ ಮಾಡಿಲ್ಲ. ಅದು ಆ ಟ್ರೈನಿಂಗು ಕೂಡ ನೀವು ಕಂಪ್ಲೀಟ್ ಆಗಿ ಮುಗಿಸಿದ್ರೆ ನಿಮಗೆ ಜಾಬ್ ಪೋಸ್ಟಿಂಗ್ ಮಾಡ್ತಾರೆ ಬ್ಯಾಂಕಲ್ಲಿ. ಅದು ಕೂಡ 6 ಮಂತ್ ಪ್ರಾಹಿಬಿಷನ್ ಪೀರಿಯಡ್ ಇರುತ್ತೆ. ಓಕೆನಾ, 6 ಮಂತ್ ಪ್ರಾಹಿಬಿಷನ್ ಪೀರಿಯಡ್. ಓಕೆ, ಇದೆಲ್ಲ ಮುಗ್ದಾದ್ಮೇಲೆ ಓಕೆ ನೀವು ಕೆಲ್ಸಕ್ಕೆ ಜಾಯ್ನ್ ಆದ್ರಿ. ಈಗ ಬಂದು ಅವರೊಂದು ಬಾಂಡ್ ಮಾಡ್ಕೊತಾರೆ. ಬಾಂಡ್ ಅಂದರೆ ಅಗ್ರಿಮೆಂಟು. ಆ ಅಗ್ರಿಮೆಂಟಲ್ಲಿ ನಿಮಗೆ 3 ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊತಾರೆ ನಿಮ್ಮ ಹತ್ರ. ನೀವು ಯಾವುದೇ ಕಾರಣಕ್ಕೂ ಜಾಬ್ ಬಿಡೋಂಗಿಲ್ಲ 3 ಇಯರ್ಸು. ಅಕಸ್ಮಾತ್ ನೀವೇನಾದ್ರು ಜಾಬ್ ಬಿಡ್ತೀವಿ ವಿತಿನ್ 3 ಇಯರ್ಸ್ ಒಳಗಡೆ ಅಂದರೆ ನೀವು ಅದಕ್ಕೆ ಸರ್ಟೇನ್ ಅಮೌಂಟ್ ಕಟ್ಟಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅದು ಅಪಾಯಿಂಟ್ ಲೆಟ್ರಲ್ಲೇ ಇರುತ್ತಂತೆ. ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗಿರೋದು ಇದೇ ತಿಂಗಳು 20ನೇ ತಾರೀಕಿಗೆ. ರಿಜಿಸ್ಟ್ರೇಷನ್ ಕ್ಲೋಸ್ ಆಗೋದು ಇದೇ ಮಂತ್ 30ನೇ ತಾರೀಕು. ನಿಮಗೆ ಎಕ್ಸಾಮಿನೇಷನ್ ಡೇಟ್ ಆಗಲೇ ಹೇಳಿದಾಗೆ 15ನೇ ತಾರೀಕು ಡಿಸೆಂಬರ್ಗೆ ಇರುತ್ತೆ. ನಿಮಗೆ ಇಲ್ಲಿ ಎಕ್ಸಾಮಿನೇಷನಲ್ಲಿ ಏನೇನು ಕ್ವಶನ್ಸ್ ಇರುತ್ತೆ ಅಂದರೆ, ಟೋಟಲ್ 200 ಕ್ವಶನ್ಸ್ ಇರುತ್ತೆ. ಅವರ್ 135 ಮಿನಿಟ್ಸ್ ಟೈಮ್ ಇರುತ್ತೆ, ಅಂದರೆ 2.25 ಅವರ್ ಇರುತ್ತೆ. 40 ರೀಸನಿಂಗ್ ಕ್ವಶನ್ನು, 40 ಇಂಗ್ಲೀಷ್ ಲ್ಯಾಂಗ್ವೇಜು, 40 ಕಂಪ್ಯೂಟರ್ ನಾಲೆಜು ಮತ್ತು ಜನರಲ್ ಅವೇರ್ನೆಸ್ ಅಂದರೆ ಬ್ಯಾಂಕ್ ರಿಲೇಟೆಡ್ ಕ್ವಶನ್ಸು ಅದೊಂದು 40 ಇರುತ್ತೆ. ಮತ್ತು ನ್ಯೂಮರಿಕಲ್ ಎಬಿಲಿಟಿ ಅದೊಂದು 40. ಟೋಟಲ್ 200 ಕ್ವಶನ್ಸ್ ಇರುತ್ತೆ. 200 ಕ್ವಶನ್ಸೂ ಕೂಡ ನಿಮಗೆ ಇಂಗ್ಲೀಷಲ್ಲಿ ಇರುತ್ತೆ. ಒಂದು ರಾಂಗ್ ಆನ್ಸರ್ಗೆ ನಿಮಗೆ 1.4 ಮಾರ್ಕ್ ಮೈನಸ್ ಆಗುತ್ತೆ, ಅಂದರೆ ಡಿಡಕ್ಟ್ ಆಗುತ್ತೆ. ರಾಂಗ್ ಆನ್ಸರ್ ಮಾಡಿದ್ರೆ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಈಗ ನಿಮಗೆ ಇವಾಗ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು JPG ಫಾರ್ಮಲ್ಲಿ ಇರಬೇಕಂದ್ರೆ ಇಮೇಜ್ ಫಾರ್ಮಲ್ಲಿ. ಅದು 50 to 500 KB ಒಳಗಡೆ ಇದ್ದರೆ ಮಾತ್ರ ನೀವು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ. ಮತ್ತು ನಿಮ್ಮದೊಂದು ವೈಟ್ ಶೀಟ್ ಮೇಲೆ ಸಿಗ್ನೇಚರ್ ಹಾಕಿ, ಅದು ಕೂಡ
ಇಮೇಜ್ ಫಾರ್ಮೆಟಲ್ಲಿ ಇರಬೇಕು. 20 to 200 KB ಇದ್ದರೆ ಮಾತ್ರ ಅದು ಕೂಡ ಅಪ್ಲೈ ಆಗೋದು. ಮತ್ತು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಅಷ್ಟೇ. ಇಷ್ಟಿದ್ರೆ ನೀವು ಅಪ್ಲೈ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು. ಎಲ್ಲರೂ ಖುಷಿಯಿಂದ ಇರಿ. ಜಾಲಿ ಎಲ್ಲ ಜಾಲಿ.